ಕೆಲವೊಮ್ಮೆ ನಾವು ಬ್ಲ್ಯಾಡರ್ ಕ್ಯಾನ್ಸರ್ನ ಪತ್ತೆ ಹಚ್ಚೋಷ್ಟರೊಳಗೇ ಈ ಬ್ಲ್ಯಾಡರ್ ಕ್ಯಾನ್ಸರ್ 3ನೇ ಅಥವಾ 4ನೇ ಪದರದ ಒಳಗಡೆಗೆ ಹರಡ್ಕೊಂಡು ಬಿಟ್ಟಿರುತ್ತೆ. ಇಂಥ ಬ್ಲ್ಯಾಡರ್ ಕ್ಯಾನ್ಸರ್ಸ್ನ ನಾವು ಮಸಲ್ ಇನ್ವೇಸಿವ್ ಹೈ ಗ್ರೇಡ್ ಬ್ಲ್ಯಾಡರ್ ಕ್ಯಾನ್ಸರ್ಸ್ ಅಂತ ಕರಿತೀವಿ. ಈ ರೀತಿಯಾದಂತಹ ಬ್ಲ್ಯಾಡರ್ ಕ್ಯಾನ್ಸರ್ಸ್ ಸ್ವಲ್ಪ ತೀವ್ರ ಸ್ವರೂಪ ಇರುವಂತಹ ಕ್ಯಾನ್ಸರ್ ಹಾಗೂ ಬ್ಲ್ಯಾಡರ್ನಲ್ಲಷ್ಟೇ ಅಲ್ಲದೇರ ಬೇರೆ ಬೇರೆ ಅಂಗಗಳಿಗೂ ಸ್ಪ್ರೆಡ್ ಆಗೋ ಸಾಧ್ಯತೆಯನ್ನು ಉಳ್ಳಂತಹ ಕ್ಯಾನ್ಸರ್. ಅಂದರೆ ಈ ಕ್ಯಾನ್ಸರ್ಸ್ನ ನಾವು ಅಗ್ರೆಸಿವ್ ಕ್ಯಾನ್ಸರ್ಸ್ ಅಂತ ಕರಿತೀವಿ. ಮತ್ತು ಇದಕ್ಕೆ ಆದಷ್ಟು ಬೇಗ ಸೂಕ್ತವಾಗಿ ಚಿಕಿತ್ಸೆ ಕೊಡುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಒಂದು ಸಲ ನಾವು ಒಬ್ಬ ವ್ಯಕ್ತಿಗೆ ಮಸಲ್ ಇನ್ವೇಸಿವ್ ಬ್ಲ್ಯಾಡರ್ ಕ್ಯಾನ್ಸರ್ ಇದೆ ಅನ್ನೋದನ್ನು ಪತ್ತೆ ಹಚ್ಚಿದರೆ ಆದಷ್ಟು ಬೇಗ ಅವರಿಗೆ ಸ್ಟೇಜಿಂಗ್ ಎವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ. ಸ್ಟೇಜಿಂಗ್ ಎವ್ಯಾಲ್ಯೂಯೇಷನ್ ಅಂತಂತಂದರೆ ಬೇರೆ ಕಡೆ ಎಲ್ಲಾದರೂ ಈ ಕ್ಯಾನ್ಸರ್ ಹರಡ್ಕೊಂಡಿದೆಯಾ, ಈಗಲೇ ಅಂದರೆ ನಾವು ತಿಳ್ಕೊಳ್ಳೋ ಅಷ್ಟರೊಳಗಡೆಗೇ ಬೇರೆ ಎಲ್ಲಾದರೂ ಹರಡ್ಕೊಂಡಿದೆಯಾ ಅನ್ನೋದನ್ನು ಪತ್ತೆ ಹಚ್ಚುವಂಥ ಒಂದು ಪ್ರಕ್ರಿಯೆ. ಇದಕ್ಕೆ ನಾವು ಹಲವಾರು ಇಮೇಜಿಂಗ್ ಟೆಸ್ಟ್ನ ಮಾಡ್ತೀವಿ. CT ಸ್ಕ್ಯಾನ್ ಅಥವಾ ಪೆಟ್ CT ಸ್ಕ್ಯಾನ್ ಈ ರೀತಿಯಾದಂತಹ ಟೆಸ್ಟ್ನ ಬಳಕೆ ಮಾಡಿಕೊಂಡು ಆ ಪೇಷಂಟು ಬ್ಲ್ಯಾಡರ್ ಕ್ಯಾನ್ಸರ್ ಯಾವ ಹಂತದಲ್ಲಿದೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಬರೀ ಮಸಲ್ ಇನ್ವೇಸಿವ್ ಆಗಿದ್ದು ಬ್ಲ್ಯಾಡರ್ನಿಂದ ಹೊರಗಡೆ ಬಂದಿಲ್ಲ ಅಂತಾದರೆ ಆಗ ಈ ವ್ಯಕ್ತಿಗೆ ನಾವು ಸರಿಯಾಗಿ ಚಿಕಿತ್ಸೆ ಕೊಟ್ಟರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಗುಣ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಬ್ಲ್ಯಾಡರ್ನಿಂದ ಅದು ಹೊರಗಡೆ ಬಂದುಬಿಟ್ಟಿದೆ ಅಂತಂದರೆ ಆಗಲೂ ಸಹ ನಾವು ಒಂದೇ ಚಿಕಿತ್ಸೆ ಅಲ್ಲದೆ ಹಲವಾರು ಚಿಕಿತ್ಸಾ ವಿಧಾನಗಳನ್ನು ಬಳಸ್ಕೊಂಡು ಈ ಕ್ಯಾನ್ಸರ್ನ ಗುಣ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. ಈಗ ನಾವು ಬ್ಲ್ಯಾಡರ್ ಮಸಲ್ ಇನ್ವೇಸಿವ್ ಆದಾಗ ಯಾವ ರೀತಿಯಾಗಿ ಚಿಕಿತ್ಸೆಗಳನ್ನು ಕೊಡ್ತೀವಿ ಅಂತ ತಿಳಿಸ್ತೀನಿ. ಸೆಕೆಂಡ್ ಸ್ಟೇಜ್ನಲ್ಲಿ ಬ್ಲ್ಯಾಡರ್ ಕ್ಯಾನ್ಸರ್ನ ನಾವು ಪತ್ತೆ ಹಚ್ಚಿದರೆ ಇಂತಹ ಪೇಷಂಟ್ಸ್ಗೆ ನಾವು ಕೀಮೋಥೆರಪಿಯನ್ನು ಬಳಕೆ ಮಾಡ್ತೀವಿ. ಕೀಮೋಥೆರಪಿಯನ್ನು ಬಳಸಿ ಕಾಯಿಲೆಯನ್ನು ಕಡಿಮೆ ಮಾಡಿಕೊಂಡು ನಂತರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಆ ಬ್ಲ್ಯಾಡರ್ನ ತೆಗೆದು ಬಿಡ್ತೀವಿ. ಬ್ಲ್ಯಾಡರ್ನ ತೆಗೆದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಕ್ಯಾನ್ಸರ್ ಗುಣ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಥರ್ಡ್ ಸ್ಟೇಜ್ನಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನನ್ನು ನಾವು ಅನುಸರಿಸ್ತೀವಿ. ಕೀಮೋಥೆರಪಿ ಕೊಟ್ಟು ನಂತರ ಬ್ಲ್ಯಾಡರ್ನ ತೆಗೆಯೋದ್ರಿಂದ ಸಾಕಷ್ಟು ರೋಗಿಗಳಿಗೆ ಬ್ಲ್ಯಾಡರ್ ಕ್ಯಾನ್ಸರ್ನ ನಾವು ಗುಣಪಡಿಸಬಹುದು. 4ನೇ ಸ್ಟೇಜ್ನಲ್ಲಿ ಏನಾದರೂ ಈ ಕ್ಯಾನ್ಸರ್ ಪತ್ತೆ ಹಚ್ಚಿದರೆ ಆಗ ಈ ಕ್ಯಾನ್ಸರ್ನ ಗುಣ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಆದರೆ ನಾವು ಸಿಸ್ಟಮಿಕ್ ಥೆರಪೀಸ್, ಕೀಮೋಥೆರಪಿ ಅಥವಾ ಇಮ್ಯುನೊಥೆರಪಿ ಅನ್ನುವಂತಹ ಟ್ರೀಟ್ಮೆಂಟ್ಸ್ನ ಪೇಷಂಟ್ಸಿಗೆ ಕೊಟ್ಟು ಸೂಕ್ತವಾಗಿ ಅವರಿಗೆ ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನು ಕೊಟ್ಟರೆ ಅನುಕೂಲ ಆಗುತ್ತೋ ಆ ರೀತಿಯಾದಂತಹ ಚಿಕಿತ್ಸೆಗಳನ್ನು ಕೊಡ್ತಾ ಬಂದರೆ ಸ್ಟೇಜ್ 4ನಲ್ಲಿ ಕೂಡ ಸಾಕಷ್ಟು ವರ್ಷಗಳ ಕಾಲ ಪೇಷಂಟ್ಸು ನಾರ್ಮಲ್ ಆಗಿ ಜೀವನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇದುವರೆಗೂ ನಾವು ಬ್ಲ್ಯಾಡರ್ ಟ್ರೀಟ್ಮೆಂಟ್ ಬಗ್ಗೆ, ಬ್ಲ್ಯಾಡರ್ ತೆಗಿಬೇಕು ಅನ್ನೋದ್ರ ಬಗ್ಗೆ ತಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಬ್ಲ್ಯಾಡರ್ನ ತೆಗೆದುಬಿಟ್ರೆ ಮತ್ತೆ ಮೂತ್ರ ವಿಸರ್ಜನೆ ಮಾಡೋದು ಹೇಗೆ ಅನ್ನುವಂಥ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ. ಬ್ಲ್ಯಾಡರ್ ತೆಗೆದ ಮೇಲೆ ಮೂತ್ರ ವಿಸರ್ಜನೆ ಮಾಡೋದಕ್ಕೆ 2-3 ವಿಧಾನಗಳಿದೆ. ಸಣ್ಣ ಕರಳನ್ನು ಒಂದು ಭಾಗವನ್ನು ನಾವು ತೆಗೆದುಕೊಂಡು ಕಸಿ ಮಾಡಿ ಕಿಡ್ನಿಯಿಂದ ಬರುವಂತಹ ಮೂತ್ರ ನಾಳಗಳನ್ನು ಅದಕ್ಕೆ ಸೇರಿಸಿ ಒಂದು ಭಾಗವನ್ನು ಹೊರಗಡೆ ತಂದು ಬಿಟ್ಬಿಡ್ತೀವಿ ಒಂದು ಚೀಲಕ್ಕೆ. ಇದನ್ನು ಐಲಿಯಲ್ ಕಾಂಡ್ಯೂಟ್ ಅಂತ ಕರಿತೀವಿ. ಇದರಲ್ಲಿ ಯೂರಿನ್ನು ಕಿಡ್ನಿಯಿಂದ ಉತ್ಪಾದನೆ ಆದಮೇಲೆ ಕೊಳಾಯಿಗಳ ಮೂಲಕ ಐಲಿಯಲ್ ಕಾಂಡ್ಯೂಟಿಗೆ ಬಂದು ಸೇರಿಕೊಳ್ಳುತ್ತೆ. ಐಲಿಯಲ್ ಕಾಂಡ್ಯೂಟಿಂದ ಹೊರಗಡೆ ಚೀಲಕ್ಕೆ ಬಂದು ಸೇರಿಕೊಳ್ಳುತ್ತೆ. ರೋಗಿ ಆ ಚೀಲದಲ್ಲಿ ಮೂತ್ರ ಶೇಖರಣೆ ಆಗ್ತಾ ಇದ್ದಂಗೆ 3-4 ಗಂಟೆಗಳ ಕಾಲಕ್ಕೊಮ್ಮೆ ಹೋಗಿ ಚೀಲವನ್ನು ಖಾಲಿ ಮಾಡ್ಕೊಂಡು ಬಂದರೆ ಆಯಿತು. ಇದು ಕೇಳೋದಕ್ಕೆ ಸ್ವಲ್ಪ ಹೆದರಿಕೆ ಆಗುವಂತಹ ರೀತಿಯಲ್ಲಿರುತ್ತೆ. ಆದರೆ ಇದು ತುಂಬ ಸುಲಭವಾಗಿ ನಿರ್ವಹಣೆ ಮಾಡ್ಕೊಳ್ಬೋದಾದಂತಹ ಒಂದು ಸ್ಥಿತಿ. ಹೊರಗಡೆ ಇರುತ್ತೆ ಅನ್ನೋದೊಂದು ಬಿಟ್ಟರೆ ಅವರಿಗೆ ಬೇರೆ ಇನ್ಯಾವ ರೀತಿಯಾದಂತಹ ಕಷ್ಟವೂ ಇರೋದಿಲ್ಲ. ಬ್ಯಾಗ್ನಲ್ಲಿ ಯೂರಿನ್ ಶೇಖರಣೆ ಆಗ್ತಾ ಇರುತ್ತೆ. ಯೂರಿನನ್ನು ಅವ್ರು ಖಾಲಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ವಾರಕ್ಕೊಮ್ಮೆ 10 ದಿನಕ್ಕೊಮ್ಮೆ ಬ್ಯಾಗ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ.
ಇದರಲ್ಲಿ ಇನ್ಫೆಕ್ಷನ್ಸ್ ಆಗೋದಾಗಲಿ ಅಥವಾ ಗಾಯಗಳಾಗೋದಾಗಲಿ ಅಥವಾ ಬೇರೆ ರೀತಿಯಾದಂಥ ತೊಂದರೆಗಳಾಗುವಂಥ ಸಂದರ್ಭಗಳು ತುಂಬ ಕಡಿಮೆ. ಆದರೆ ಕೆಲವು ರೋಗಿಗಳು ಈ ರೀತಿಯಾಗಿ ಚೀಲವನ್ನು ಹೊರಗಡೆ ಇಟ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಆ ರೀತಿ ಇದ್ದಾಗ ನಾವು ಅದೇ ವ್ಯಕ್ತಿಯ ಸಣ್ಣ ಕರುಳನ್ನು 55 ಸೆಂಟಿಮೀಟರ್ನಷ್ಟು ಲೆಂತನ್ನು ಕಸಿ ಮಾಡಿ ಅದನ್ನು ಬ್ಲ್ಯಾಡರ್ ಶೇಪ್ಗೆ ತೊಗೊಂಡು ಬಂದು ಮತ್ತೆ ಯೂರಿನರಿ ಪ್ಯಾಸೇಜಿಗೆ ಜೋಡಣೆ ಮಾಡಿಬಿಡ್ತೀವಿ. ಇದನ್ನು ಐಲಿಯಲ್ ನಿಯೋ ಬ್ಲ್ಯಾಡರ್ ಅಂತ ಕರಿತೀವಿ. ಇದು ಒಂದು ಕಾಂಪ್ಲೆಕ್ಸ್ ಸರ್ಜರಿ. ಸಾಮಾನ್ಯವಾಗಿ ಹಲವಾರು ಕಡೆ ಇದನ್ನು ಮಾಡೋಕ್ಕೆ ಫೆಸಿಲಿಟೀಸ್ ಇರೋದಿಲ್ಲ. ಈ ರೀತಿಯಾಗಿ ನಾವು ಐಲಿಯಲ್ ನಿಯೋ ಬ್ಲ್ಯಾಡರ್ ಏನು ಕ್ರಿಯೇಟ್ ಮಾಡ್ತೀವಿ, ಇದು ಯೂರಿನ್ನ ಶೇಖರಣೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇರುತ್ತೆ ಮತ್ತು ಯೂರಿನ್ನ ವಿಸರ್ಜನೆ ಮಾಡೋದಕ್ಕೂ ಅದು ಶಕ್ತಿ ಹೊಂದಿರುತ್ತೆ. ಅದು ಸ್ವಾಭಾವಿಕವಾಗಿ ಇರುವಂತಹ ಬ್ಲ್ಯಾಡರ್ನಷ್ಟು ಎಫಿಷಿಯೆಂಟಾಗಿ ಇಲ್ಲದೆ ಹೋದರೂ ರೋಗಿಯು ಐಲಿಯಲ್ ನಿಯೋ ಬ್ಲ್ಯಾಡರ್ ಮಾಡಿಸ್ಕೊಂಡ್ರೆ ಸಾಮಾನ್ಯವಾಗಿ 2 ರಿಂದ 3 ಗಂಟೆಗಳ ಕಾಲ ಈ ಯೂರಿನ್ನ ಶೇಖರಣೆ ಮಾಡ್ಕೊಳ್ಬಹುದು ಮತ್ತು 3 ಗಂಟೆಗಳ ಕಾಲಕ್ಕೆ ಒಂದು ಸಲ ಹೋಗಿ ಅದನ್ನು ವಿಸರ್ಜನೆ ಮಾಡಿ ಬರಬಹುದು. ಇಲ್ಲಿ ಹೊರಗಡೆ ಯಾವುದೇ ಒಂದು ಚೀಲ ಆಗಲಿ ಗಾಯ ಆಗಲಿ ಇರೋದಿಲ್ಲ. ಇದು ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಯಾಕೆ ಅಂತಂತಂದರೆ ಅವರು ಹೆಚ್ಚು ಕಡಿಮೆ ತಮ್ಮ ಎಂದಿನ ಸ್ಥಿತಿಯಲ್ಲಿರ್ತಾರೆ. ಅಂತಂದರೆ ದೈಹಿಕವಾಗಲಿ ಆಗಲಿ ಮಾನಸಿಕವಾಗಿ ಆಗಲಿ ಅವರು ಹಿಂದಿನ ಸ್ಥಿತಿಯಲ್ಲೇ ಇರ್ತಾರೆ. ತಮ್ಮ ಕೆಲಸಗಳನ್ನು ತಾವೇ ಮಾಡ್ಕೊಳ್ಬಹುದು ಮತ್ತು ಅವರು ಜೀವನ ಶೈಲಿ ಎಂದಿನಂತೆ ಇರುತ್ತೆ. ಐಲಿಯಲ್ ನಿಯೋ ಬ್ಲ್ಯಾಡರ್ ಆದರೆ ಎಲ್ಲ ರೋಗಿಗಳಿಗೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಐಲಿಯಲ್ ನಿಯೋ ಬ್ಲ್ಯಾಡರ್ ಮಾಡುವಾಗ ನಾವು ಸಾಕಷ್ಟು ರೋಗಿಗೆ ಪರೀಕ್ಷೆಗಳನ್ನು ಮಾಡ್ತೀವಿ ಮತ್ತು ಅವರಿಗೆ ಕೌನ್ಸೆಲಿಂಗ್ ಕೊಡ್ತೀವಿ ಮತ್ತು ಅವರು 2-3 ಗಂಟೆಗಳ ಕಾಲಕ್ಕೊಮ್ಮೆ ಹಗಲಾಗಲಿ ರಾತ್ರಿ ಆಗಲಿ ಮಧ್ಯರಾತ್ರಿ ಆಗಲಿ ಎದ್ದು ಹೋಗಿ ಯೂರಿನನ್ನು ಖಾಲಿ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಒಂದು ಮೋಟಿವೇಶನ್ ಮತ್ತು ಡ್ರೈವ್ ಇರಬೇಕು. ಅದು ಇದೆಯಾ ಅನ್ನೋದನ್ನು ತಿಳ್ಕೊಳ್ತೀವಿ. ಅದೆಲ್ಲವೂ ಒಪ್ಪಿಗೆ ಆದಾಗ ಮಾತ್ರ ಈ ಐಲಿಯಲ್ ನಿಯೋ ಬ್ಲ್ಯಾಡರ್ನ ಮಾಡ್ತೀವಿ. ಸಾಮಾನ್ಯವಾಗಿ 100 ಜನಕ್ಕೆ ನಾವು ಬ್ಲ್ಯಾಡರ್ ತೆಗೆದರೆ ಪ್ರಪಂಚದಲ್ಲಿ 6 ರಿಂದ 8 ಜನಕ್ಕೆ ಮಾತ್ರ ಈ ಐಲಿಯಲ್ ನಿಯೋ ಬ್ಲ್ಯಾಡರ್ ಸರ್ಜರಿ ಮಾಡಲಾಗುತ್ತೆ. ನಮ್ಮ ಸಂಸ್ಥೆಯಲ್ಲಿ ನಾವು ಸಾಮಾನ್ಯವಾಗಿ ಒಂದು 15 ರಿಂದ 20% ವ್ಯಕ್ತಿಗಳಿಗೆ ಈ ಐಲಿಯಲ್ ನಿಯೋ ಬ್ಲ್ಯಾಡರ್ ಮಾಡ್ತೀವಿ. ಮೂರನೇದಾಗಿ, ಕೆಲವೊಮ್ಮೆ ಕಾಯಿಲೆ ಜಾಸ್ತಿ ಇದ್ದು ನಾವು ತುಂಬ ವಯಸ್ಸಾಗಿದ್ದು ಈ ಐಲಿಯಲ್ ಕಾಂಡ್ಯೂಟ್ ಅಥವಾ ಐಲಿಯಲ್ ನಿಯೋ ಬ್ಲ್ಯಾಡರ್ ಮಾಡೋದಕ್ಕೆ ಆಗೋದಿಲ್ಲ, ಅದರಿಂದಾಗಿ ರೋಗಿಗೆ ತುಂಬ ಹೆಚ್ಚಿನ ಅಡ್ಡಪರಿಣಾಮಗಳಾಗುತ್ತೆ ಅನ್ನುವಂತಹ ಏನಾದರೂ ಒಂದು ಪರಿಸ್ಥಿತಿ ಇದ್ದರೆ ಆವಾಗ ಯುರೆಟ್ರಾಸ್ಟಮಿ ಅಂತ ಹೇಳಿ, ಅಂದರೆ ಕಿಡ್ನಿಯಿಂದ ಬರುವಂಥ ಕೊಳಾಯಿಗಳನ್ನೇ ನೇರವಾಗಿ ತಂದು ಹೊರಗಡೆ ಇಟ್ಬಿಡ್ತೀವಿ. ಇದರಲ್ಲಿಯೂ ಕೂಡ ರೋಗಿಗೆ ತುಂಬ ಕಷ್ಟ ಏನಾಗೋದಿಲ್ಲ. ಆದರೆ ಚೀಲ ಇರುತ್ತೆ. ಐಲಿಯಲ್ ಕಾಂಡ್ಯೂಟ್ನಲ್ಲಿದ್ದ ಹಾಗೆ ಯುರೆಟ್ರಾಸ್ಟಮಿಲಿ ಕೂಡ ಚೀಲ ಇರುತ್ತೆ. ಯೂರಿನ್ ಬಂದು ಚೀಲಕ್ಕೆ ಶೇಖರಣೆ ಆಗ್ತಾ ಇರುತ್ತೆ. ರೋಗಿ ನಿಯಮಿತವಾಗಿ ಹೋಗಿ ಆ ಚೀಲವನ್ನು ಖಾಲಿ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ಮಾಡೋದರಿಂದ ಈ ರೋಗಿಗೆ ಕಾಯಿಲೆಯೂ ಗುಣ ಆಗುತ್ತೆ ಮತ್ತು ಮೂತ್ರದ ನಿರ್ವಹಣೆ ಕೂಡ ಆಗುತ್ತೆ. ಕೆಲವೊಮ್ಮೆ ಈ ಮಸಲ್ ಇನ್ವೇಸಿವ್ ಬ್ಲ್ಯಾಡರ್ ಕ್ಯಾನ್ಸರ್ ತುಂಬ ಸಣ್ಣದಾಗಿದ್ದು 3 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಇದ್ದು ಬ್ಲ್ಯಾಡರ್ನ ಮೇಲ್ಭಾಗದಲ್ಲಿದ್ದರೆ ಆಗ ನಾವು ಬ್ಲ್ಯಾಡರ್ನ ತೆಗೆದೇ ಕೂಡ ಚಿಕಿತ್ಸೆಗಳನ್ನು ಕೊಟ್ಟು ಕಾಯಿಲೆಯನ್ನು ಗುಣ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬ್ಲ್ಯಾಡರ್ನ ಒಂದು ಭಾಗ ಮಾತ್ರ ತೆಗೆದು, ಅದನ್ನು ಪಾರ್ಷಿಯಲ್ ಸಿಸ್ಟೆಕ್ಟಮಿ ಅಂತ ಕರಿತೀವಿ, ಬ್ಲ್ಯಾಡರ್ನ ಒಂದು ಭಾಗ ಮಾತ್ರ ತೆಗೆದು ಬ್ಲ್ಯಾಡರ್ನ ಮತ್ತೆ ಕ್ಲೋಸ್ ಮಾಡಿಬಿಡ್ತೀವಿ. ಬ್ಲ್ಯಾಡರ್ ಕೆಪ್ಯಾಸಿಟಿ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ, ಆದರೆ ರೋಗಿಗೆ ತಮ್ಮದೇ ಬ್ಲ್ಯಾಡರ್ ಇರುತ್ತೆ. ಹಾಗಾಗಿ ಅವರಿಗೆ ಬೇರೆ ಯಾವುದೇ ರೀತಿಯಾದಂತಹ ಕಷ್ಟಗಳಾಗೋದಿಲ್ಲ. ಕೆಲವೊಮ್ಮೆ ದುರ್ಬೀನಿಂದಲೇ ನಾವು TURBT ಅನ್ನುವಂತಹ ಪ್ರಕ್ರಿಯೆಯಲ್ಲೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಟ್ಯೂಮರ್ನ ತೆಗೆದುಬಿಟ್ಟು ನಂತರದಲ್ಲಿ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಮಾಡೋದರಿಂದ ಕೂಡ ಈ ಬ್ಲ್ಯಾಡರ್ ಕ್ಯಾನ್ಸರ್ನ ಗುಣಮುಖ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ
ಟ್ರೀಟ್ಮೆಂಟ್ನ ನಾವು ಟ್ರೈಮೊಡ್ಯಾಲಿಟಿ ಥೆರಪಿ ಅಂತ ಕರಿತೀವಿ. ಇದನ್ನು ಎಲ್ಲರಿಗೂ ಬಳಸೋದಕ್ಕಾಗೋದಿಲ್ಲ. ಸೆಲೆಕ್ಟೆಡ್ ಪೇಷಂಟ್ಸ್ಗೆ ನಾವು ಇದರ ಪ್ರಯೋಗ ಮಾಡ್ತೀವಿ ಮತ್ತು ನಾವು ಸರಿಯಾದ ರೀತಿಯಲ್ಲಿ ನಾವು ರೋಗಿಗಳನ್ನು ನಾವು ಈ ಟ್ರೀಟ್ಮೆಂಟಿಗೆ ಒಳಪಡಿಸಿದರೆ ಅವರಿಗೆ ನಾವು ಬ್ಲ್ಯಾಡರ್ ತೆಗೆದಾಗ ಕಾಯಿಲೆ ಎಷ್ಟರ ಮಟ್ಟಿಗೆ ಗುಣಮುಖ ಆಗುತ್ತೋ ಅದೇ ಲೆವೆಲ್ಗೆ ಈ ಪ್ರೊಸೀಜರಿಂದ ಕೂಡ ಕಾಯಿಲೆ ಗುಣ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಇಷ್ಟರವರೆಗೂ ನಾವು ಈ ಶಸ್ತ್ರಚಿಕಿತ್ಸೆಯನ್ನು ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಈ ಶಸ್ತ್ರಚಿಕಿತ್ಸೆ ಮಾಡುವಂತಹ ವಿಧಾನಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಿಂದೆ ನಾವು ಈ ಬ್ಲ್ಯಾಡರ್ ಸರ್ಜರಿ ಮಾಡುವಾಗ ಒಂದು ದೊಡ್ಡ ಗಾಯವನ್ನು ಮಾಡಿಬಿಟ್ಟು ಆ ಬ್ಲ್ಯಾಡರ್ನ ತೆಗಿತಾ ಇದ್ವಿ. ಓಪನ್ ಸರ್ಜರಿ ಮಾಡಿ ಬ್ಲ್ಯಾಡರ್ನ ತೆಗೆದು ಈ ಯೂರಿನರಿ ಡೈವರ್ಷನನ್ನು ಮಾಡ್ತಾಯಿದ್ವಿ. ಇದು ಒಂದು ದೊಡ್ಡ ಸರ್ಜರಿ. ಈ ರೀತಿ ಸರ್ಜರಿ ಮಾಡೋದ್ರಿಂದಲೇ ರೋಗಿಗಳು ಸಾಕಷ್ಟು ಕಾಲ ಕಷ್ಟಪಡ್ತಾಯಿದ್ರು. ನೋವು, ರಕ್ತಸ್ರಾವ ಆಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗುವಂಥದ್ದು ಮತ್ತು ಬೇಗ ಚೇತರಿಸ್ಕೊಳ್ಳಿಕ್ಕಾಗದೆ ದೀರ್ಘಕಾಲ ಅವರು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿಕ್ಕಾಗದೆ ರೆಸ್ಟಲ್ಲಿರುವಂತಹ ಒಂದು ಪರಿಸ್ಥಿತಿ ಉಂಟಾಗುವಂಥದ್ದು ಆಗ್ತಾಯಿತ್ತು. ಈಗ ಕೆಲವು ವರ್ಷಗಳಿಂದ ನಾವು ಇದೇ ಸರ್ಜರಿಯನ್ನು ರೊಬೋಟಿಕ್ ಸರ್ಜರಿ ಮೂಲಕ ಮಾಡ್ತಾಯಿದ್ದೀವಿ. ರೊಬೋಟಿಕ್ ಸರ್ಜರಿಯಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿಕೊಂಡು ಈ ಬ್ಲ್ಯಾಡರ್ ರಿಮೂವಲ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದಂತಹ ಯೂರಿನರಿ ಡೈವರ್ಷನ್, ಐಲಿಯಲ್ ಕಾಂಡ್ಯೂಟ್ ಆಗಿರಬಹುದು, ಐಲಿಯಲ್ ನ್ಯೂ ಬ್ಲ್ಯಾಡರ್ ಆಗಿರಬಹುದು, ಈ ರೀತಿಯಾದಂತಹ ಡೈವರ್ಷನ್ಸ್ನ ನಾವು ರೊಬೋಟಿಕ್ ಸಿಸ್ಟಮ್ನ ಬಳಕೆಯಿಂದಲೇ ಕ್ರಿಯೇಟ್ ಮಾಡಿ ಕಡೆಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಇನ್ಸಿಷನ್ ಮಾಡಿ ಬ್ಲ್ಯಾಡರ್ನ ತೆಗೆದುಬಿಡ್ತೀವಿ. ಈ ರೀತಿ ರೊಬೋಟಿಕ್ ಸರ್ಜರಿ ಮಾಡೋದರಿಂದ ಸಾಕಷ್ಟು ಅಡ್ಡ ಪರಿಣಾಮಗಳು ಕಡಿಮೆ ಆಗಿದೆ. ಬ್ಲೀಡಿಂಗ್ ಕಡಿಮೆ ಆಗುತ್ತೆ, ನೋವು ಹೆಚ್ಚಿರೋದಿಲ್ಲ, ರೋಗಿಗಳು ತುಂಬ ಬೇಗ ಗುಣಮುಖರಾಗ್ತಾರೆ, ಬೇಗ ಡಿಸ್ಚಾರ್ಜ್ ಆಗ್ತಾರೆ ಹಾಗೂ ತಮ್ಮ ಹಿಂದಿನ ಜೀವನ ಶೈಲಿಗೆ ತುಂಬ ಬೇಗ ವಾಪಸ್ಸಾಗ್ತಾರೆ. ಈ ರೀತಿಯಾಗಿ ನಾವು ಟೆಕ್ನಾಲಜೀಸ್ನ ಬಳಸ್ಕೊಂಡು ಈ ಬ್ಲ್ಯಾಡರ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಅನುಕೂಲ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇರುತ್ತೆ. ಕಡೆಯದಾಗಿ ಬ್ಲ್ಯಾಡರ್ ಕ್ಯಾನ್ಸರ್ ಗುಣ ಆಗೋದಿಲ್ಲ ಅನ್ನುವಂತಹ ಒಂದು ಹಂತದಲ್ಲಿ ನಾವು ಒಂದು ವ್ಯಕ್ತಿಯನ್ನು ನಾವು ಪತ್ತೆ ಹಚ್ಚಿದರೆ ಏನು ಮಾಡಬಹುದು, ಅವರ ಫ್ಯೂಚರ್ ಹೇಗೆ, ಅವರ ಭವಿಷ್ಯ ಹೇಗೆ, ಈ ಕ್ಯಾನ್ಸರ್ನಿಂದ ಅವರಿಗೆ ತುಂಬ ಕಷ್ಟ ಆಗುತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೆ ಬ್ಲ್ಯಾಡರ್ ಕ್ಯಾನ್ಸರ್ ಬ್ಲ್ಯಾಡರ್ನಿಂದ ಹೊರಗೆ ಬಂದಿದೆ ಅಂತಂತಂದರೆ ಚಿಕಿತ್ಸಾ ಕ್ರಮಗಳು ತುಂಬ ಚೆನ್ನಾಗಿರಲಿಲ್ಲ. ನಾವು ಕೊಡ್ತಾ ಇರುವಂತಹ ಚಿಕಿತ್ಸೆಗಳು ತುಂಬ ದಿನ ಪರಿಣಾಮಕಾರಿಯಾಗಿ ಕೂಡ ಇರ್ತಿರಲಿಲ್ಲ. ಹಾಗಾಗಿ 4ನೇ ಹಂತದಲ್ಲಿ ಅಥವಾ ಅಡ್ವಾನ್ಸ್ 3rd ಸ್ಟೇಜ್ನಲ್ಲಿ ಪತ್ತೆ ಹಚ್ಚಿದಂತಹ ಬ್ಲ್ಯಾಡರ್ ಕ್ಯಾನ್ಸರ್ ಪೇಷಂಟ್ಸ್ಗೆ ತುಂಬ ಕಡಿಮೆ ಸಮಯದಲ್ಲೇ ಜೀವಕ್ಕೆ ಅಪಾಯ ಆಗುವಂತಹ ಒಂದು ಸಾಧ್ಯತೆ ಇರ್ತಿತ್ತು. ಅಷ್ಟೇ ಅಲ್ಲದೆ ಪತ್ತೆ ಹಚ್ಚಿದಾಗಿನಿಂದಲೂ ಕಡೆ ತನಕನೂ ಅವರಿಗೆ ಒಂದಲ್ಲ ಒಂದು ವಿಧವಾಗಿ ಅವ್ರಿಗೇನಾದರೂ ಒಂದು ಕಷ್ಟ ಇರ್ತಿತ್ತು. ಅಂದರೆ ಬ್ಲೀಡಿಂಗ್ ಪದೇ ಪದೇ ಆಗುವಂಥದ್ದಾಗಲಿ, ಬ್ಲೀಡಿಂಗ್ ಆಗಿ ಯೂರಿನ್ ನಿಂತು ಹೋಗುವಂಥದ್ದಾಗಲಿ, ಕಿಡ್ನಿ ಫೇಲ್ಯೂರ್ ಆಗುವಂಥದ್ದಾಗಲಿ, ಹಿಮೋಡಯಾಲಿಸಿಸ್ ಮಾಡಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುವಂಥದ್ದಾಗಲಿ, ಈ ರೀತಿಯಾಗಿ ಹಲವಾರು ಕಷ್ಟಗಳನ್ನು ರೋಗಿಗಳು ಎದುರಿಸಬೇಕಾಗ್ತಾಯಿತ್ತು. ಕಳೆದ ಒಂದು 7-8 ವರ್ಷಗಳಿಂದ ಈ ಥರ ಅಡ್ವಾನ್ಸ್ಡ್ ಬ್ಲ್ಯಾಡರ್ ಕ್ಯಾನ್ಸರ್ಸ್ನ ಟ್ರೀಟ್ ಮಾಡೋದಕ್ಕೆ ಈಗ ನಮ್ಮಲ್ಲಿ ಇಮ್ಯುನೊಥೆರಪಿ ಅನ್ನುವಂತಹ ಒಂದು ಹೊಸ ಟ್ರೀಟ್ಮೆಂಟ್ ಮೊಡ್ಯಾಲಿಟಿ ಅವಕಾಶ ಇದೆ. ಇಮ್ಯುನೊಥೆರಪಿ ಮಾಡೋದರಿಂದ ಕನಿಷ್ಠ 16ರಿಂದ 18% ಬ್ಲ್ಯಾಡರ್ ಕ್ಯಾನ್ಸರ್ ಪೇಷಂಟ್ಸ್, ಅಡ್ವಾನ್ಸ್ಡ್ ಬ್ಲ್ಯಾಡರ್ ಕ್ಯಾನ್ಸರ್ ಪೇಷಂಟ್ಸ್ ಕೂಡ ಬ್ಲ್ಯಾಡರ್ ಕ್ಯಾನ್ಸರ್ನಿಂದ ಗುಣಮುಖರಾಗ್ತಾ ಇದ್ದಾರೆ ಹಾಗೂ ಸಾಕಷ್ಟು ದೀರ್ಘಕಾಲ ಕೂಡ ಗುಣಮುಖರಾಗಿ ಉಳಿತಾ ಇದ್ದಾರೆ. ಯಾರಿಗೆಲ್ಲ ಗುಣ ಆಗೋದಿಲ್ವೋ ಅಂಥವರಲ್ಲೂ ಕೂಡ ಕನಿಷ್ಠ ಒಂದು 40ರಿಂದ 50% ರೋಗಿಗಳಿಗೆ ಆ ಕಾಯಿಲೆ ಫರ್ದರ್ ಪ್ರೋಗ್ರೆಸ್ ಆಗದಿರೋ ಹಾಗೆ ಸ್ಥಗಿತ ಆಗಿಬಿಡುತ್ತೆ. ಅಂತಂದರೆ ಆ ಡಿಸೀಸ್ ಸ್ಟೇಬಲ್ ಆಗಿಬಿಡುತ್ತೆ, ರೆಮಿಷನ್ಗೆ ಹೋಗುತ್ತೆ. ಹಾಗಾಗಿ ಕಾಯಿಲೆ ಗುಣ ಆಗಲಿಲ್ಲ ಅಂತಂದರೂ ಈ ಇಮ್ಯುನೊಥೆರಪಿ ಚಿಕಿತ್ಸೆಯಿಂದ ಈ ರೋಗಿಗಳು ತಮ್ಮ ಕಾಯಿಲೆಯನ್ನು ಕಂಟ್ರೋಲ್ ಮಾಡಿಕೊಂಡು
ತಮ್ಮ ಜೀವನವನ್ನು ನಡೆಸೋದಕ್ಕೆ ಅವಕಾಶ ಆಗ್ತಾ ಇದೆ. ಕೆಲವೊಂದು ಬಾರಿ ಕಾಯಿಲೆ ಕಡಿಮೆ ಆಗಿ ನಾವು ಅವರಿಗೆ ಶಸ್ತ್ರಚಿಕಿತ್ಸೆ ಆಗಲಿ ಅಥವಾ ರೇಡಿಯೋಥೆರಪಿ ಆಗಲಿ ಕೊಟ್ಟು ಅವರನ್ನು ಕಾಯಿಲೆಯಿಂದ ಗುಣಮುಖ ಆಗೋದಕ್ಕೆ ಕೂಡ ನಾವು ಪ್ರಯತ್ನ ಮಾಡುವಂತಹ ಸಂದರ್ಭಗಳು ಕೂಡ ಉಂಟಾಗ್ತಾ ಇದೆ. ಹಾಗಾಗಿ ಹಿಂದಿನ ದಿನಗಳಿಗಿಂತಲೂ ಇವತ್ತಿನ ದಿನ ಅಡ್ವಾನ್ಸ್ ಬ್ಲ್ಯಾಡರ್ ಕ್ಯಾನ್ಸರ್ನಲ್ಲಿಯೂ ಸಹ ಚಿಕಿತ್ಸಾ ಪದ್ಧತಿಗಳು ಚೆನ್ನಾಗಿದ್ದು ಅದನ್ನು ಸೂಕ್ತವಾಗಿ ಅದನ್ನು ನಾವು ಪ್ರಯೋಗ ಮಾಡಿದರೆ ಒಬ್ಬ ರೋಗಿಗೆ ಅಡ್ವಾನ್ಸ್ಡ್ ಕ್ಯಾನ್ಸರ್ನಲ್ಲಿ ಕೂಡ ಅವರನ್ನು ಕ್ಯಾನ್ಸರ್ನಿಂದ ಗುಣಮುಖ ಆಗೋದಕ್ಕಾಗಲಿ ಅಥವಾ ಕ್ಯಾನ್ಸರ್ನ ಸಾಕಷ್ಟು ದೀರ್ಘಕಾಲ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕಾಗಲಿ ಅವಕಾಶ ಮಾಡಿಕೊಳ್ಬಹುದು.